ಉರಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಉರಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಕುರುಗುಂ ಕಾರ್ತ ಸ್ವರ ಸಂಪನ್ನ ಕೀರ್ತಿ ಮಣಿ ಮುಕುಟ ವರ್ಧನಗೆ ದುರೋಧನ ನಿಪುಣ ನಿರ್ಜರೇ ಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಡೆಯರೆಗೆನಗೆ ಸುರಸಿಂಧೂತನಯ ಗುರುವಂದ ವಿಜಯ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಳ್ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಳ್ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಬಾಳುತ್ತಿರೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಳ್ ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯ ರಣದೊಳು ರಿಪುಗಳ ಹೊದಿಸದೆ ಬಿಡುವನೆ ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯ ರಣದೊಳು ರಿಪುಗಳ ಹೊದಿಸದೆ ಬಿಡುವನೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಡ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಡ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಬಾಳುತ್ತಿರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಬಾಳುತ್ತಿರೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಡ ಭೀಷ್ಮ ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಏಡಿ ಪಾಂಡವರು ನಾಚಿಕೆ ಇಲ್ಲದಾರದ ರಾಜ್ಯವನ್ನು ಕೇಳಲು ಪುನಃ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವರಂತೆ. ನೋಡಿದಿರಾ ಅವರ ಸಾಹಸವನ್ನ? ಏನು ಹೇಳಿದ್ರಿ ತಾತ? ಯುದ್ಧವೇ, ನಾನದಕ್ಕೆ ಸದಾ ಸಿದ್ಧ, ನಾನದರ ದೀಕ್ಷಾಬದ್ಧ. ನನ್ನ ಬಳಿ ಹತಿರಥ ಮಹಾರಥಿಕರನ್ನೊಡಗೂಡಿದ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಾಟುವಂತಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ಅನೈಜ್ಞವನ್ನು ಸ್ಥಾಪಿಸಲು ಸರಿಯಾದ ಕರ್ಮೋಪದೇಶಕನಾರು. ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಹೇಳಿದಿರಿ? ಪುರುಷೋತ್ತಮನು ಬರುತ್ತಿರುವನೆ. ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ಬಂದವನು ನೇರವಾಗಿ ನಮ್ಮರ ಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದರಂತೆ. ಅವನ ಪುರುಷೋತ್ತಮನೇ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಸುಯೋಧನ,
ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡಿಸಲು ಚಕ್ರವರ್ತಿಯಿಂದ ಬಳಿಗೆ ಪಾಂಡವರ ರಾಯಭಾರಿಗೆ ಬರ್ತದೆ ಹೊರತು ನಿನ್ನಲ್ಲಿ ಯಾಚನೆ ಇದೆಯಲ್ಲ. ವಿದುರ, ಚಕ್ರವರ್ತಿಯಾದ ನಾನು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನ ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಬಲವಂತವಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ನೀನು ಅಧೀನನೋ? ವಿದುರ, ರೋಗಿಗೆ ಅಪತ್ಯರು ಶಿಶುವಂತೆ ಪಥ್ಯವೆಂದು ಉಳಿಸುವುದಿಲ್ಲ. ನಿನ್ನ ಬುದ್ಧಿ ಕಲಪಾಗಿ ರೀತಿ ಮಾತಾಡುತ್ತಿರುವೆ. ಹೋದರದಿರಲೋ ವಿದುರ ಸದರದಿಂ, ದುಡುಕಿ ಹೋದರದಿರಲೋ ವಿದುರ ಸದರದಿಂ. ವಿದುರ, ಹೋದರದಿರಲೋ ವಿದುರ ಸದರದಿಂ, ದುಡುಕಿ ಹೋದರದಿರಲೋ ವಿದುರ ಸದರದಿಂ. ನಡೆದ ಸಭೆಯಳು ನಿಂತು ಜರಿದು ಈ ಕೌರವನ. ವಿದುರ, ನೆರೆದ ಸಭೆಯಳು ನಿಂತು ಜರಿದು ಈ ಕೌರವನ ನುಡುವೆಯಾದನು ಎಂದು ಕೊಲ್ಬೆನಿ ಖಡ್ಗಗಳು. ವಿದುರ, ನುಡುವೆಯಾದೊಡೆ ಇರಿದು ಕೊಲ್ಬೆನಿ ಖಡ್ಗಗಳು. ಒದರದಿರಲೋ ವಿದುರ ಸದರದಿ, ನುಡುಕಿ ಒದರದಿರಲೋ ವಿದುರ ಸದರದಿ. ವಿದುರ, ತಪ್ಪಲಿಯ ಮಗ ನೀನು ಪರದೇಸಿ, ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತರದಿ. ವಿದುರ, ತಪ್ಪಲಿಯ ಮಗ ನೀನು ಪರದೇಸಿ, ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತರದಿ. ಕೌವೈರಿ ಪಾಂಡವರ ಪರವಹಿಸಿ ಚಲದಂತ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ವಿದುರ, ಕೌವೈರಿ ಪಾಂಡವರ ಪರವಹಿಸಿ ಚಲದಂತ ಮಲ್ಲ ಕುರು ದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲು ವಿದುರ ಸದರದಿ, ದುಡುಕಿ ಒದರದಿರಲು ವಿದುರ ಸದರದಿ. ವಿದುರ, ತಪ್ಪಲಿಯ ಮಗ ನೀನು ಕಡುವೈರಿ ಪಾಂಡವರ ಪರವಹಿಸಿ ನೆರೆದ ಸಭೆಯಳು ನಿಂತು ಜರಿದು ಈ ಕೌರವನ. ವಿದುರ, ನೆರೆದ ಸಭೆಯಳು ನಿಂತು ಜರಿದು ಈ ಕೌರವನ ನುಡುವೆಯಾದೊಡೆ ಹಿರಿದು ಕೊಲ್ಬೆನಿ ಖಡ್ಗಗಳು. ನುಡುವೆಯಾದೊಡೆ ಹಿರಿದು ಕೊಲ್ಬೆನಿ ಖಡ್ಗಗಳು. ಒದರದಿರಲೋ ವಿದುರ ಸದರದಿಂ, ದುಡುಕಿ ಒದರದಿರಲೋ ವಿದುರ ಸದರದಿಂ. ಒದರದಿರಲೋ ವಿದುರ ಸದರದಿಂ, ದುಡುಕಿ ಒದರದಿರಲೋ ವಿದುರ ಸದರದಿಂ. ವಿದುರ, ಸಹೋದರ ದುಶ್ಯಾಸನ ಅಗ್ರಜ, ಹಿರಿಯವನು ಪೂಜ್ಯನು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿಮೀರಿ ಅಡ್ಡುತ್ತಿರುವನು. ಕೂಡಲೇ ಹೊರಗೆ ಕಳಿಸುವ ನಮ್ಮ ರಾಜ್ಯಸಭೆಯಿಂದ. ಎಲವಾಯಿದ್ರ ಬ್ರಹ್ಮೋಡವೆನಡುಗುವ ಈಗ ಸುರಲೋಕವೆನಡುಗುವ ಈಗ ಬ್ರಹ್ಮೋಡವೆನಡುಗುವ ಈಗಲೇ. ಎಲವಾಯಿದ್ರ ಬ್ರಹ್ಮೋಡವೆನಡುಗುವ ಈಗ ಸುರಲೋಕವೆನಡುಗುವ ಈಗ ಬ್ರಹ್ಮೋಡವೆನಡುಗುವ ಈಗಲೇ. ವೈದ್ಯ ಪುರಾಮುಟ್ಟಿ ಹೊರದು ನೀಚರ ಪರಂಗೊಡ್ದುವ. ವೈದ್ಯ ಪುರಾಮುಟ್ಟಿ ಹೊರದು ನೀಚರ ಪರಂಗೊಡ್ದು ಶರಣಾಗತರ ಆಧರಿಸುವನ. ಶರಣಾಗತರ ಆಧರಿಸುವನ. ವಿರೋಧವೋ ಪ್ರಮೋದವೋ ಸರಿಸವರೇ. ವಿರೋಧವೋ ಪ್ರಮೋದವೋ ಸರಿಸವರೇ. ಈ ದರಯಳ್ ಬಲ ಬಲ ಬಲ. ಬ್ರಹ್ಮಾಂಡವೆನಡುಗುವ ಈಗ ಸುರಲೋಕವೆನಡುಗುವ ಈಗ ಬ್ರಹ್ಮಾಂಡವೆನಡುಗುವ ಈಗ ಬ್ರಹ್ಮಾಂಡವೆನಡುಗುವ ಈಗ ಬ್ರಹ್ಮಾಂಡವೆನಡುಗುವ ಈಗಲೇ. ಎಲ್ಲವೋ ಇಂದ್ರ, ಗುರು ಹಿರಿಯವರೆಂದು ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆ ಮದಾಂಧ. ಈಗಲೇ ಈ ಸಭೆಯನ್ನು ಬಿಟ್ಟು ಹೊರದೋಡು, ಇಲ್ಲವಾದರೆ ಈ ನನ್ನ ಕಡೆಯಿಂದ ಅನರ್ಥವಾಯಿತು, ಎಚ್ಚರ. ಸಹೋದರ,
ಪ್ರಮೋದವಾಯಿತು. ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ. ಅವರೇನಾದರೂ ಧನುರ್ಧಾರಿಯಾಗಿ ನಿಂತಿದ್ದರೆ ಅವರನ್ನು ಎದುರಿಸತಕ್ಕವರು ಯಾರಿದ್ದರು? ಕರ್ಣ ಮಿತ್ರ, ದುರದೋಳ್ ಪಾರ್ಥನ ಶಿರವಂ ಧರಣಿಗೆ, ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳಿ ಬೆನ್ನೆನ್ನುತ್ತ ಶಪಥವನ್ನಂತು ಮಹೇಶ್ವರ ಕುವರನಂ ಮೆಚ್ಚಿಸಿ, ಘನ ಮಹೇಶ್ವರ ಕುವರನಂ ಮೆಚ್ಚಿಸಿ ವರ ಶಾಪವನಂತು ನಿನಗೆ ಸರಿ ಸಮರಾರಿ ಹರೈ. ಕರ್ಣ ಕರ್ಣ, ಈ ವಿಧದ ಗೊಡ್ಡು ಬೆದರಿಕೆಗೆ ನೀನು ಸಹ ಎದುರು. ನನ್ನ ಬಳಿ ಅತಿರಥ ಮಹಾರಥಿಕರಿರುವಾಗ ಕೇವಲ ಒಂದಲ್ಪ ಬಿಲ್ಲಿನಿಂದಾಗುವ ಪ್ರಯೋಜನವಾದರೂ ಏನು? ಅದು ಅಲ್ಲದೆ ಈ ವಿದ್ರ ರಣರಂಗದಲ್ಲಿ ಯಾರಾದರೂ ಬಿಲ್ಲ ನೀಡಲು ಕಾದಾಡಿರುವನೇ ಏನು? ಸಾಕು, ಸುಮ್ಮನೆ ಕುಳಿತು. ಈಗ ಎಲ್ಲರೂ ಕೇಳಿರಿ. ನಮ್ಮ ರಾಜ್ಯಸಭೆಗೆ ರಾಯಭಾರಿಯಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಅವರನ್ನು ನಮ್ಮ ರಾಜ್ಯಸಭೆಯಿಂದ ಹೊರಗೆ ಕಳಿಸಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿಗಳ ಪಟ್ಟಿ ತಯಾರಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ನಾನು ಆ ದಿನ ದ್ವಾರಕಿಗೆ ಹೋದಾಗ ಹಗಲು ವೇಳೆಯಲ್ಲಿ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹಳ ವೇಳೆ ಕಾಯಿಸಿದನು. ಆ ಪ್ರತಿಕಾರವನ್ನು ನಾನು ಇಂದು ಈಗ ತೀರಿಸಿಕೊಳ್ಳುವೆನು. ಕೊಡು ಇಲ್ಲಿ. ತೆಗೆದುಕೋ ಅಗ್ರಜ, ಸಿದ್ಧವಾಗಿದೆ.
ಕೃಷ್ಣ ಚಕ್ರವರ್ತಿಯಾದ ನಾನು ನಿನ್ನ ಪಾದಗಳಿಗೆ ನಮಸ್ಕರಿಸುವುದೆಂದು ಹೆಮ್ಮೆ ಪಡಬೇಡವೋ ಮಾಧವ. ನಾನು ಪ್ರತಿನಿತ್ಯ ಭೂದೇವಿಗೆ ನಮಸ್ಕರಿಸುತ್ತೇನೆ, ಅದೇ ರೀತಿ ಈ ದಿನವೂ ನಮಸ್ಕರಿಸಿದನು. ಅದು ಅಲ್ಲದೆ ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಹೊಳೆಯಿಂದ ನುಡಿಯವರೆಗೂ ನೋಡುವ ಪರೀಕ್ಷಿಸುವ ನಟನೆ ಬಂದದ್ದಾಯಿತು. ಕುಳಿತುಕೋ ಪಾಂಡವರ ರಾಯಭಾರಿ. ಕೃಷ್ಣ, ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ಬೇಸತ್ತಿರುವೆ ಅಲ್ಲವೇ? ಇರಬಹುದೇನೆಯಾ? ಇದೆ. ಗೋಪಿಕಾಂಗನೆಯ ನರ್ತನವನ್ನು ಬೇಸತ್ತಿರುವ ನಿನಗೆ ಇಂದು ನಮ್ಮ ರಾಜ್ಯಸಭೆಯ ರಾಜನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು. ನಂತರ ನೀನು ಬಂದ ಸಮಾಚಾರವನ್ನು ತಿಳಿಸುವಂತೆ. ಸಹೋದರ ಅಗ್ರಜ, ಯಾರಲ್ಲೇ ಏನಪ್ಪಣೆ? ರಾಜನರ್ತಕಿಯರು ಬರಬೇಡಿ. ಅಪ್ಪಣೆ ಮಹಾಪ್ರಭು. ಕುರುಕೂಪ ರಾಜೇಶ್ವರ ಕರುಣಾಳು ಕುರುಕೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರುಕೂಪ ರಾಜೇಶ್ವರ. रिपु भयंकर रूप मनोगर जाप विद्य बल कर्णन परमाप्त रिपु भयंकर रूप मनोगर जाप विद्य बल कर्णन परमाप्त जाप विद्य बल कर्णन परमाप्त सदर मावनागिदति चतुरा ಕೌರವೇಶ್ವರ ಸೋದರ ಮಾವನ ಇದದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕಲಗಿಡದ ಗುರು ವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುಣಾಳು ಕುರುಭೂ ರಾಜೇಶ್ವರ.
ನೀಲವರ್ಣದ ಈ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ ಕುಳಲನಾದದೆ ಕೊಳಲನಾದದೆ 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 ಜಗದ ಜನರ ಕೊಳಲನಾದದೆ ಜಗದ ಜನರ ಮರುಳುಗಳಿವ ಹರಿ ಶ್ರೀ ಹರಿ ಇದು ನಿನಗೆ ರಾಜಸಭೆಯ ನರ್ತಕಿಯರ ನಮನಗಳು ನಮನಗಳು ಎಲ್ಲಿ ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು. ಯಾರ ಸ್ಥಾನದಲ್ಲಿ ಯಾರ ಗುಣದಾನ? ಕೃಷ್ಣ, ನಿಮ್ಮದೇ ಗುಣಗಾನವನ್ನು ಮಾಡುತ್ತೇವೆ. ನಿಮ್ಮನಿಗಿವನು ಕಡುಬೈರೇ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುಬೈರೇ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರೀದರೆ ಇವನಿಗೆ ಸರಿಸಾಟಿ ಯಾರಿಗರೀದರೆಯೋ ಇವನಿಗೆ ಸರಿಸಾಟಿ ಯಾರಿಗರೀದರೆಯೋ ಇವನಿಗೆ ಸರಿಸಾಟಿ ಯಾರಿಗರೀದರೆ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿ ಕರುಣಾಳು ಗುರುಭೂಪರಾಜೇಶ್ವರ ಗುರು ವಂಶ ಕುಲ ತಿಲಕ ಮಗುಟೇಶ್ವರಾದಿ ಕರುಣಾಳು ಗುರುಭೂ ರಾಜೇಶ್ವರ ತಗದೆ ಮಿದಗ ಜಣು ತಗದೆ ಮಿದಗ ಜಣು ತಗದೆ ಮಿದಗ ಜಣು ದೊಡ್ಡೊಂದು ತಗದೆ ಮಿದಗ ಜಣು ದಿಮಿದಗ ಜಣು ದಿಮಿದಗ ಜಣು ತಾಂತ ಅಂತ ತಗದೆ ಮಿದಗ ಜಣು ದಿಮಿದಗ ಜಣು ತಗದೆ ಮಿದಗ ಜಣು ತೈ 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 ತಗದೆ ಮಿದಗ ಜಣು ತಗದೆ ಮಿದಗ ಜಣು ತಗದೆ ಮಿದಗ ಜಣು ತಾಂ ತಾಂ ತಗದೆ ಮಿದಗ ಜಣು ದಿಮಿದಗ ಜಣು ತಗದೆ ಮಿದಗ ಜಣು ತೈ ತೈ ತಗದೆ ಮಿದಗ ಜಣು ತಗದೆ ಮಿದಗ ಜಣು ತಗದೆ ಮಿದಗ ಜಣು ತಾಂ ತಾಂ ತಗದೆ ಮಿದಗ ಜಣು ತಗದೆ ಮಿದಗ ಜಣು ತಗದೆ ಮಿದಗ ಜಣು ತೈ ತೈ ತಗದೆ ಮಿದಗ ಜಣು ತಗದೆ ಮಿದಗ ಜಣು ತಗದೆ ಮಿದಗ ಜಣು ತೈಡ್ದ ಅಂತ ಹಿಡ್ದ ತಗದೆ ಮಿದಗ ಜಣು ತೈಡ್ದ ಅಂತ ಹಿಡ್ದ ತಗದೆ ಮಿದಗ ಜಣು ತೈಡ್ದ ಅಂತ ಹಿಡ್ದ 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 ತೈಡ್ದ 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 ಅಂತ ಹಿಡ್ದ ತಗದೆ ಮಿದಗ ಜಣು ತಗದೆ ಮಿದಗ ಜಣು ತಗದೆ ತಗದೆ ಮಿದಗ ಜಣು ತಜ್ಜಂ ತಗದಂ ತಗಿಡದಂ ತದಗಿಡಗ 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 ತಜ್ಜಂ ತಗದಂ ತಗಿಡದಂ ತದಗಿಡಗ 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 ತಜ್ಜಂ ತಗದಂ ತಗಿಡದಂ ತದಗಿಡಗ 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 ತದಗಿಡ ತದ್ದಿತ್ತಗ ಜಣದ ಎತ್ತಗ ಜಣದ ತಗ ಜಣದ ಜಣದ ತಾಂ ತದಿಂಗಿಡಗ ತದಿಂಗಿಡಗ ತದಿ ತಾಂ 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 ತಗ ತದಿಂಗಿಡಗ ತಗ ತದಿ ತಗ ತದಿಂಗಿಡಗ ತಾಂ 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 ತಗದಿಗಿ ತದಿಂಗಿಡಗ ತಗದಿಗಿ ತದ ತಗದಿಗಿ ತದಿಂಗಿಡಗ ತದ್ದಿತ್ತಗ ಜಣದ ದಿತ್ತಗ ಜಣದ ತಗ ಜಣದ ಜಣದ ತಾ ತದಿಂಗಿಡಗ ತದಿಂಗಿಡಗ ತಾಂ 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 ತಗ ತದಿಂಗಿಡಗ ತಗದ ತಗ ತದಿಂಗಿಡಗ ತಾಂ 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 ತಗದಿಗಿ ತದಿಂಗಿಡಗ ತಗದಿಗಿ ತದಿ ತಗದಿಗಿ ತದಿ
ತದ್ದಿತ್ತಗ ಜನದಾಂ ದಿತ್ತಗ ಜನದಾಂ ತಗ ಜನದಾಂ ಜನದಾಂ ತಾಂ ತದಿ ಗಿರಗ ತದಿ ಗಿರಗ ತದಿ ತಾಂ 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 ತಗ ತದಿ ತಗ ತದಿ ಗಿರಗ ತಗ ತದಿ ಗಿರಗ ತಾಂ ತಾಂ ತಗದಿಗು ತದಿ ಗಿರಗ ತಗದಿಗು ತಗದಿಗು ತದಿ ಗಿರಗ ತದ್ದಿತ್ತಗ ಜನದಾಂ ತದ ಗಿರಗ ತಗ ದಿತ್ತಗ ಜನದಾಂ ತದ ಗಿರಗ ತರಿಗ ದಜನ ತಗಿಟ ತದ ಮಿದಗ ತರಿಗ ದಜನ ತಗಿಟ ತದ ಮಿದಗ ಜನ ತದ್ದಿತ್ತಗ ಜನದಾಂ ತದ ಗಿರಗ ತಗ ದಿತ್ತಗ ಜನದಾಂ ತದ ಗಿರಗ ತರಿಗ ದಜನ ತಗಿಟ ತದ ಮಿದಗ ಜನ ತರಿಗ ದಜನ ತಗಿಟ ತದ ಮಿದಗ ಜನ ತದ್ದಿತ್ತಗ ಜನದಾಂ ತದ ಗಿರಗ ತಗ ದಿತ್ತಗ ಜನದಾಂ ತದ ಗಿರಗ ತಗಿರಗ ತಗಿರಗ ತದ್ದಿ ಗಿರಗ ತಾಂ ಗಿರಗ ತರಿಗಿರಗ ತದ್ದಿ ಗಿರಗ ತಿಲಕ ಮಕುಟೇಶ್ವರಾದಿರ ಕುರುವಂಶದಲ್ಲಿ ಕುಲ ತಿಲಕನು ಮಕುಟೇಶ್ವರಾದಿ ಕರುಣಾಳು ಕುರು ಭೂಪರಾಧೇಶ್ವರ ಕುರು ರಾಧೇಶ್ವರ ರಾಧೇಶ್ವರ ಕೌರವ ಬಲೆ
ಬಹುಮಾನವನ್ನು ಕೊಟ್ಟು ಕಳಿಸಿ. ಕೃಷ್ಣ, ಆಗಬಹುದು ಪ್ರಭು. ಬೆಳಗ್ಗೆ ನರ್ತನವನ್ನು ನೋಡಿದ್ದಾಯಿತಲ್ಲ, ಇನ್ನು ಮುಂದೆ ನೀನು ಬಂದ ಸಮಾಚಾರವನ್ನು ತಿಳಿಸು. ಮುಖ್ಯವಾದ ವಿಚಾರ, ಈ ದುರ್ಯೋಧನಿಗೆ ಮುಖ್ಯವಾದ ವಿಚಾರ ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು, ಸಂತೋಷವಾಗಿ ಕೇಳುವೆನು. ತಾತ,
ತಾತ ತಾತ ತಮ್ಮ ಪೀಠವನ್ನು ಅಲಂಕರಿಸಿ. ಆಚಾರ್ಯರೇ, ಓಹೋ, ಯಾರು? ವಿದುರ ಚಿಕ್ಕಪ್ಪ ಮಹಾಶಯ, ನಡೆಯಲಿ ನಿಮ್ಮ ಅರಣ್ಯ ರೋದನ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳದಲ್ಲಿ ಏಕೆ? ಸಾಗು ಮಾಡುವುದರಿಂದ ವಾಗ್ಪಟತ್ವ. ಕೃಷ್ಣನಿಗಾಗಲಿ, ನನ್ನ ತಂದೆಗಾಗಲಿ, ಆಚಾರ್ಯ ಭೀಷ್ಮಾಚಾರ್ಯರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವು. ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕುಂದಿರಲ್ಲ ಕೃಷ್ಣ, ಕೊಳಕುಂದಿರಲ್ಲ. ಪಾಂಡವರು ಸಾಮ್ರಾಜ್ಯವನ್ನು ಅಪೇಕ್ಷಿಸುವುದಾದರೆ ನನ್ನೊಡನೆ ಯುದ್ಧ ಮಾಡಿ ಜಯಿಸಲಿ. ಅಗ್ರಜ, ಆ ಪಾಂಡವರು ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ಕೃಷ್ಣ, ಸಾಕು ಮಾಡುವುದನ್ನು ವಾಗ್ಪಟತ್ವ. ನಾನು ಅದನ್ನು ಮೊದಲೇ ಚೆನ್ನಾಗಿ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುತ್ಸಾಹ
ಆಶಯದ ದುರಾಭಿಮಾನವೇ. ಬಲೆ ಬಲೆ ಕೃಷ್ಣ, ಚಂದಾಗಿ ಹೇಳಿದೆ. ಹಾಗಲ್ಲ ಕೃಷ್ಣ, ಹೇಳುವನು ಕೇಳು. ಈ ಕೌರವವನ್ನು ಸದೆ ಪಡೆಯಬೇಕೆಂದರೆ ಆ ಬಂಡ ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪರಮ ಮಿತ್ರ ಕರ್ಣನನ್ನು ಒಲಿಸಬೇಕೆಂದನಲ್ಲವೇ ಹಾ ನಿನ್ನ ಪರಮ ಮಿತ್ರ ಪಾರ್ಥ ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದಲ್ಲವೇ ಆ ಲಜ್ಜೆಗೆಡ್ಡ ಏಡಿ ಪಾಂಡವರು ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಪತಾಕಿಯನ್ನು ಆರಿಸಲು ಯೋಚಿಸುತ್ತಿರುವರಲ್ಲವೇ ಆ ಪಾಂಡವರು ಅದು ದುರಾಶಯ. ನಾವೇ ಸಮರ್ಥರು ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಪಾಂಡವರು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು, ಚಲಿಸಲಾರ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಕೃಷ್ಣ, ಒಳ್ಳೆಯವರ ಪರಾಕ್ರಮವನ್ನು ನನ್ನ ಮುಂದೆ ಹೇಳಿದಿಲ್ಲ ಕೃಷ್ಣ. ಪುರುಷ ಪ್ರಧಾನರೆಂದರು ಹುವಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ನೀ ಕೃಷ್ಣ. ಪುರುಷ ಪ್ರಧಾನರೆಂದರು ಹುವಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ನೀ ಭರತ ಖಂಡವನಾಳ್ವ ಬಂಧುಗಳಿಗಳವರಾಗಿದ್ದೊಡೆ ಗಂಡೆದೆಯ ಗುಂಡಿಗೆಯುಳ್ಳವರೇ ಆಗಿರ್ದೊಡೆ. ಭರತ ಕಂಡವನಾಳ್ವ ಗೊಂಡುಗಲಿಗಳವರಾಗಿರ್ದೊಡೆ. ಗೊಂಡೆದೆಯ ಗುಂಡಿಗೆಯುಳ್ಳವರೇ ಆಗಿರ್ದೊಡೆ. ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ ಚಂಡಮಂಡಲವ ಗಾಳಿ ಪ್ರಚಂಡ ಚಂಡಮಂಡಲವಕಾರಿ ಪ್ರಚಂಡ ತಪವ ಮೆರೆಯದೆ ಷಂಡರನ್ವಯ ಸಭೆಯ ತಲೆ ತಗ್ಗಿಸಿ ಕುಳಿತ ಹಾ ಲಜ್ಜಹೀನರೋ ದೋರ್ದಂಡರೇ ಪೇ ಮಾಧವ ಮಾಧವ. ಕೃಷ್ಣ, ಒಳ್ಳೆಯವರ ಪರಾಕ್ರಮವನ್ನು ನನ್ನ ಮುಂದೆ ಹೇಳಿದಿಲ್ಲ ಕೃಷ್ಣ. ಕೈಲಾಗದ ಹೇಳಿ ಧರ್ಮರಾಯ ಸಾತ್ವಿಕರಂತೆ ವೇಷ ಧರಿಸಿ 3 ಲೋಕವನ್ನು ವಂಚಿಸಿರುವ ನಳವಂಚಕ. ಇನ್ನು ಆ ಹೊಟ್ಟೆ ಬಾಕ ಭೀಮ ಬಂಡಿ ಅನ್ನವನ್ನು ತಿಂದು ಇಡಿಂಬುದನ್ನು ಕೊಂದು ಮಾತ್ರಕ್ಕೆ ಅವನು ಅಜೇಯನು, ರೌದ್ರಾಂಶ ಸಂಭೂತನು. ಅದನ್ನು ನೋಡಿದವರಾರು ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದ. ಇಂತಹ ಕೊಲೆಪಾತಕ ರೌದ್ರಾಂಶ ಸಂಭೂತನು ತುಂಬಿದ ಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ಈ ನನ್ನ ಸಹೋದರ ಮುಡಿ ಹಿಡಿದು ತಂದು ಸೀರೆ ಸೆಳೆವಾಗ ಎಲ್ಲಿ ಅಡಗಿತ್ತೋ
ಆ ನಿನ್ನ ಭೀಮನ ಸಾವಿರಾರಿಯ ಫಲ. ಇನ್ನು ಆ ನಿನ್ನ ಪ್ರಿಯ ಮಿತ್ರ ಪಾರ್ಥ ಕೈಗೆ ಬೆಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿ ತಕ್ಕ ಕೈ ಎಂದು ನಟಿಸಿದ ನಪಂಸಕ. ಕೃಷ್ಣ, ಇನ್ನು ಮಾದರಿ ಕುಮಾರರುಗಳಾದ ನಕುಲ ಸಹದೇವರು ಇನ್ನೂ ಅಸುಳೆಯರು ನನ್ನರಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ, ಒಬ್ಬ ಗೋಪಾಲಕ. ಇಂಥವರ ಪರಾಕ್ರಮ ಗೋಪಾಲಕನ ನಿನಗತಿಶಯ, ನನಗಲ್ಲ. ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆಯಲ್ಲ ಕೃಷ್ಣ, ಇನ್ನು ಮುಂದೆ ಈ ನಮ್ಮವರ ಪರಾಕ್ರಮವನ್ನು ಹೇಳುವೆ ಕೇಳು ಕೃಷ್ಣ. ಈ ಅಖಂಡ ಸಾಮ್ರಾಜ್ಯವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವ, ಶಾಸನ ಮಾಡುತ್ತಿರುವ ನಾನು ಸಾಹಸಿಯೋ, ನನಗೆದರಿ ಕಾಡು ಮೇಡುಗಳನ್ನು ಅಲೆಯುತ್ತಾ ಗೆಡ್ಡೆ ಕೆಲಸಗಳನ್ನು ತಿನ್ನುತ್ತಿರುವ ಆ ಪಾಂಡವರು ಸಾಹಸಿಗಳು. ಕೃಷ್ಣ, ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳಲು ಸದಾ ಸಿದ್ಧನಿರುವ ದುಶ್ಯಾಸನ. ಆ ನಿನ್ನ ಪರಮ ಮಿತ್ರ ಪಾರ್ಥನ ಶಿರವನ್ನು ಛೇದಿಸಲು ಕಾಳ ವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ಈ ನನ್ನ ಪರಮ ಮಿತ್ರ ಕರ್ಣ. ಇನ್ನು ರಣರಂಗದಲ್ಲಿ ಎದುರಿಗೆ ಬಂದ ಎದುರಾಳಿಗಳ ಶಿರವನ್ನು ಕ್ಷಣ ಮಾತ್ರದಲ್ಲೇ ಕಿತ್ತಿಸಬಲ್ಲ ನನ್ನ ಮಾವ ಇಂದು ರಾಜ. ಇನ್ನು ರಣರಂಗದಲ್ಲಿ ಎದುರಿಗೆ ಬಂದ ಎದುರಾಳಿಗಳ ಶಿರವನ್ನು ನನ್ನ ಅನುಜ ದುರ್ಜಯ. ಇನ್ನು ಹಳ್ಳ ಪತಳ ಪಾತ್ರದಲ್ಲಿ ಅಡಗಿ ಕುಳಿ ಶತ್ರುಗಳನ್ನು ಎಳೆಬಿಡದ ಹಿಂಬ ರಣರಂಗದಲ್ಲಿ ಶತ್ರುಗಳ ರುಂಡವನ್ನು ಚಂಡಾಳಬಲ್ಲ ಈ ನನ್ನ ದುರ್ಮುಖ ಸಹೋದರ. ಕೃಷ್ಣ, ನಿನ್ನ ಸಲಹೆಗಳಿಗೆ ಕುತಂತ್ರಗಳಿಗೆ ಪ್ರತಿತಂತ್ರ ಸಮಯಕ್ಕೆ ಸರಿಯಾಗಿ ನನಗೆ ಸಮಯ ಸಂಜೀವನಿಯಂತೆ ಸಲಹೆಯನ್ನಿತ್ತುವ ಸೋದರ ಮಾವ ಶಕುನಿ. ಇನ್ನು ಮುಂತಾದವರ ಪರಾಕ್ರಮಗಳನ್ನು ನೀನು ಮೊದಲೇ ಚೆನ್ನಾಗಿ ಬಲ್ಲೆ. ಇಂಥವರ ಪರಾಕ್ರಮದ ಮುಂದೆ ನಿನ್ನ ಪಾಂಡವರು ನಾಚಿಕೆ ಕೇಡು. ಬೇಡ ಬೇಡ
ಪ್ರಜ್ವಲಿಸುತ್ತಿರುವ ಕೋಪದ ದಾಲೆಯು ಇಂತಹ ಹಿತಮಿನ ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಗೋಪಿಕಾಶ್ರೀಯರ ಮನೆಯಲ್ಲಿ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿನ್ನುವುದನ್ನು ಬಿಟ್ಟು ರಾಜ್ಯವನ್ನು ಕೇಳಲು ಬಂದೆಯಾ? ಅದು ನಿನ್ನ ಭ್ರಮೆ. ಈ ವೀರರ ಹೃದಯ ಸಹೋದರ ಆ ಬಣ್ಣ ಭೀಮನ ರುಂಡ ಮಾಡುವ ಚಂದಾಡಲು ಈ ದುಶ್ಯಾಸನ ಸದಾ ಮಾವ ಮಾಡಿ
ಸಮಸ್ತ ರಾಜ್ಯವನ್ನಾಳಲು ಹಾ 7 ಪಾಂಡವರು ಸಮರ್ಥರೇ. ನಿನ್ನ ಊಹೆಯು ತಪ್ಪು ಕೃಷ್ಣ. ಈ ಭರತ ಖಂಡವನ್ನು ಆಳಲು ಚಂದ್ರಕುಲ ಚಕ್ರೇಶ್ವರನಾದ ನಮ್ಮ ಅಗ್ರಜನ ಹೊರತು ನಾಳಿನಲ್ಲೂ ಸಾಧ್ಯವಿಲ್ಲ ಕೃಷ್ಣ. ಬಂದ ದಾರಿಗೆ ಸುಂಕವಿಲ್ಲವೆಂದು ಸುಮ್ಮನೆ ಹೋದರೆ ಸರಿ, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ ಸಹೋದರ ಕೃಷ್ಣ. ಪರಂ ಶಿವನ ವರ ಪಡೆದು ವಿರೋಧಿಗಳ ಗೆಲ್ವೆ. ಪರಂ ಶಿವನ ವರ ಪಡೆದು ವಿರೋಧಿಗಳ ಗೆಲ್ವೆ. ವಿರೋಧಿಗಳ ಗೆಲ್ವೆ. ವಿರೋಧಿಗಳ ಗೆಲ್ವೆ. ಕೃಷ್ಣ ರೂಪ ಮಂಡಲಿ ಶರೀರವಲ್ಲಲಿ ಅಗ್ರಜ ರೂಪ ಮಂಡಲಿ ಶರೀರವಲ್ಲಲಿ ಅದಾರಿಯರು ಇದಾರಿಯರು ದುರಂತ ಬಲ ತೋರೆ. ಅಗ್ರಜ ಅದಾರಿಯರು ಇದಾರಿಯರು ದುರಂತ ಬಲ ತೋರೆ. ದುರಂತ ಬಲ ತೋರೆ. ದುರಂತ ಬಲ ತೋರೆ. ಶಿವನ ವರ ಪಡೆದು ವಿರೋಧಿಗಳ ಗೆಲ್ವೆ. ವಿರೋಧಿಗಳ ಗೆಲ್ವೆ. ವಿರೋಧಿಗಳ ಗೆಲ್ವೆ. ಗೆಲ್ವೆ ಗೆಲ್ವೆ. ಕೃಷ್ಣ ನಮ್ಮ ಅಣ್ಣಂದಿರ ಮಾತು ಕೇಳಿಸಲಿಲ್ಲವೇ? ಕೇಳಿಸಿದರೂ ಕೂಡ ಇನ್ನು ಇಲ್ಲಿಯೇ ಕುಳಿತಿರುವೆಯಾ? ಹೋ ಹೊರಡು. ಇಲ್ಲವಾದರೆ ಇದೋ ಈ ನನ್ನ ನೆಚ್ಚಿನ ಗದೆಯಿಂದ ಅಪ್ಪಳಿಸಿಬಿಟ್ಟನು. ಎಚ್ಚರ. ಭಲೇ ಸಹೋದರ. ದುರ್ಯೋಧನ ದುಶ್ಯಾಸರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡು ಪಾಂಡವ ಅರ್ಜುನನ ಮೇಲೆ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ ಮಿತ್ರ, ಸಂಧ್ಯಾ ಕಾಲದಲ್ಲಿ ಅಂತಿಮ ಕಾಲದಲ್ಲಿ ಸಂಧಿಯನ್ನು ಅಪೇಕ್ಷಿಸುವುದೇ ಈ ವೃದ್ಧರ ಸ್ವಭಾವ. ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ನೀನು ಕೂಡ ಇವರಂತೆ ಮಾತನಾಡುವಿಯ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದೇಶಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಗೊಳಿಸುತ್ತಿದೆಯಾ? ಇದು ನಿನ್ನ ಧರ್ಮವೇ ಕರ್ಣ. ಕೃಷ್ಣ ಸಲ್ಲದು ನಿನಗೆ
ನಿನ್ನ ಪ್ರಾಣ ಮಿತ್ರನಾದ ಆ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಆ ಸದಾ ನನ್ನ ಸ್ವಾಮಿಗಾಗಿ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲೂ ಯದುಪತಿ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿಯೂ ಒಪ್ಪುವುದಿಲ್ಲ. ನನ್ನ ಬಗೆನುಡಿಗಳ ಮಾತಿನಿಂದ ಯದುಪತಿಯು ಗಂಟಲು ಬಿಗಿದಪ್ಪಿದಂತಾಯಿತು. ಮತ್ತಾರ ಸಲುವಾಗಿ ಸಹೋದರ ಇಷ್ಟ ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಗಾತವಾಸ ಮಾಡಿದ್ದು ಅಧರ್ಮದ ಕರ್ತವ್ಯ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಚಾತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ ಇಷ್ಟ ಚಾತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ ರೂಢಿಯೊಳಗವರಿಂತು ತೀರಲಿ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಇಲ್ಲ.
ಕಾರಣವಿದಲ್ಲವೇ ಈ ಸಂಧಿಯ ಭಯಕ್ಕೆ ಅರಿತು ನೀನಿದಲ್ಲವ ಭ್ರಾಂತು ಮೂಡಿದೆಯ ಮುಕುಂದ ಭ್ರಾಂತು ಮೂಡಿದೆಯ ಮುಕುಂದ. ಪಾಂಡವರು ಧರ್ಮ ಬಿರುಗಳಾದವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಆರ್ಥ, ಕಾಮ ಮತ್ತು ಜೀವನದ ಏಕ ಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯರೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಎಲ್ಲವನ್ನು ಅವರೇ ಪರಿಸರ. ಇದು ಗೋಪಿಕಾಂಗನ ಮನೆಯ ಬೆಂಡೆ ಮುದ್ದೆ ಅಲ್ಲ, ಕ್ಷತ್ರಿಯ ವೀರಿಂದ ಸಂರಕ್ಷಿಸಲ್ಪಟ್ಟ ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಚಾಣಕ್ಯಮಲ್ಲ. ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಇದನ್ನು ಚೆನ್ನಾಗಿ ತಿಳಿದಿರು ಗೌರವ. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರಬಹುದು. ಅಲ್ಲಿಗೆ ಹೋಗಿ ಭಿಕ್ಷೆ ಬೇಡಲಿ. ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆ. ಕೃಷ್ಣ ಏನು ಹೇಳಿದೆ ಮತ್ತೊಮ್ಮೆ ಹೇಳು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟೋಳು ಕೌರವೇಶ್ವರನನ್ನು ಕೆಳಗಿ ಕ್ಯಾಕಿ ಹಾಕಿ ನಕ್ಕಲ್ಲ ಪಾಂಡವರ ಸತಿ ಪಾಂಚಾಲಿ. ಅಂದೆ ತೊಟ್ಟೆದು ಕೃಷ್ಣ ಈ ಛಲವನ್ನ ಭೂತನಾಥೇಶ್ವರನ ಕಾಲ್ಕೆರೆದು ಕದಲಕ್ಕೆ ನಿಂತರೂ ಸರಿಯೇ ಈ ಹಸ್ತಿನಾವತಿ ರತ್ನ ಸಿಂಹಾಸನ ರಾಜ್ಯದ ಮಡಿಯಲ್ಲಿ ಕೊಚ್ಚಿ ಹೋದರೂ ಸರಿಯೇ ಕೆಚ್ಚದೆಯ ಕಟ್ಟಾಳು ಈ ಗೌರವೇಶ್ವರನು ಮದನದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ, ಎಲವನ್ನು ಕೊಡೆ. ಕೇಳು ಮುರಾರಿಯೇ ಹಠ ಮಾಡಿ ಗೆಲ್ಲಲಿಯವ ರಾಜವ. ಕೇಳು ಮುರಾರಿಯೇ ಹಠ ಮಾಡಿ ಗೆಲ್ಲಲಿಯವ ರಾಜವ. ಛಲವನ್ನು ಬಿಡೆ ನಾನವನ್ನು ಕೃಷ್ಣ. ಛಲವನ್ನು ಬಿಡೆ ನಾನವನ್ನು ಛಲವ ಜಯಿಸಿದನ ಅದು ನಾಸಾರಿ ಬೇಡ ಕೊಡುವುದಿಲ್ಲ ಪಾಂಡವರು ದಾಸರಾಗಿಹರು. ಪಾಂಡವರು ದಾಸರಾಗಿ ನೀತಿ ಮಾತು ಸಾಕು ಮಾಡು ಕರ್ತುರತೆಯಿಂದಲೇ. ನೀತಿ ಮಾತು ಸಾಕು ಮಾಡು ಕರ್ತುರತೆಯಿಂದ ಛಲವನ್ನು ಬಿಡೆ ನಾನವನ್ನು ಕೃಷ್ಣ. ಛಲವನ್ನು ಬಿಡೆ ನಾನವನ್ನು ಛಲವ ಜಯಿಸಿದ
ಆ ಪಾಂಡು ನನ್ನನ್ನು ಯುದ್ಧ ಮಾಡಿ ಆ ಪಾಂಡು ನನ್ನನ್ನು ನನ್ನೋಳು ಯುದ್ಧ ಮಾಡಿ ಕೃಷ್ಣ ಆ ಪಾಂಡು ನನ್ನನ್ನು ನಮ್ಮೋದನೆ ಯುದ್ಧ ಶಶಿಗಳಲ್ಲಿ ಅವರ ರಾಜ್ಯವ ಶಶಿಗಳಲ್ಲಿ ಅವರ ರಾಜ್ಯವ ಛಲವನ್ನು ಬಿಡೆನ ಛಲವನ್ನು ಬಿಡೆನ ನೆಲವನ್ನು ಛಲವ ಜಯಿಸಿದ ನಮ್ಮದಗಿನ ಕೊಡುವುದಿಲ್ಲ ಕಡ್ಡೆಯ ಮಾತಿದ್ದು ನಾ ಸಾರುವೆ ಬಿಡುವುದಿಲ್ಲವೋ ರಾಜ್ಯವ ಕೃಷ್ಣ ಮನಸ್ಸಿನಲ್ಲಿ ಸಂಧಿ ಎಂದು ನಾಟಕವನ್ನು ಆಡುತ್ತಿರುವೆಯ ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಮನಸ್ಸಿನಲ್ಲಿ ಸಂಧಿ ಎಂದು ಆಡುತ್ತಿರುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಬಾಲ್ಯದಲ್ಲಿ ಹಾಲುಳಿಸಲು ಬಂದ ಪೂತಳಿಂದೇ ಕೊಂದ ಮಹಾಪುರುಷನಲ್ಲವೇನಯ್ಯ ನೀನು? 3 ಹೆಜ್ಜೆ ಬಲಿಚಕ್ರವರ್ತಿಯಿಂದ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ ಅವನನ್ನೇ ಪಾತಾಳಕ್ಕೆ ತುಳಿದ ಮಹಾಪುರುಷನಲ್ಲವೇ? ನಿನ್ನ ಮಾತನ್ನು ಕೇಳಿದ ಅವನ ಗತಿಯೇ ಆ ರೀತಿಯಾದ ಮೇಲೆ ಇನ್ನು ನಾನು ನಿನ್ನ ಮಾತನ್ನು ಕೇಳಿ ಒಂದು ಊರನ್ನು ಕೊಟ್ಟೆ ಆದರೆ ನನ್ನ ವಿನಾಶವನ್ನು ನಾನೇ ಹೊಂದಿದಂತಾಗುವುದು ಕೃಷ್ಣ. ಒಂದು ಊರಲ್ಲಿ ಒಂದು ಗೋವಿನ ಪಾದದಲ್ಲಿ ಮೊರೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಅದೇಗಿಂದು ಒದರುವೆ ಅದೇ ಮಗಳುವೆ ಅದೇಗಿಂದು ಒದರುವೆ ಅದೇ ಮಗಳುವೆ ಕುಲಹೀನ ಕುಲವ ಮನದಯ್ಯ ಕರೆಯ ನಡೆದಳು ಬಿಡುವಲ್ಲಿ ಅದೇ ಕುಲಹೀನ ಕುಲವ ಮರೆದಯ್ಯ ಅಡವಿಯೋ ಕಡಿಯದೆ ಬಿಡುವಲ್ಲಿ ಪುರಸ್ಕರಿಸಲಾಗದ ವಿಚಾರವನ್ನು ತಿರಸ್ಕರಿಸಿದ ಉಚಿತವಲ್ಲವೇ ಯದುಕುಲ ಕಳಂಕ ಸ್ವರೂಪನೇ? ಗೌರವೇಶ್ವರ, ಈ ದರ್ಪಿತ ವಾಕ್ಯವನ್ನು ನೀನು ಎಷ್ಟು ಹೊತ್ತು ಸಹಿಸುವೆ? ಅಗ್ರಜ, ಸಹೋದರ, ರಾಜಸಭೆಯಲ್ಲ, ಪಾಂಡುನಂದರ ಮಿತ್ರಕೂಟ. ನಿನ್ನ ಅನ್ನವನ್ನ ತಿಂದು ಪರಿಪುಷ್ಟರಾದ ಈ ವೃದ್ಧರು ತದೇಕ ಚಿತ್ತರಾಗಿ ಹೇಗೆ ಕೇಳುತ್ತಿರುವರು ನೋಡೋಣ. ನಿಜ ಸಹೋದರ, ಎಂತ ದ್ರೋಹದ ಚಿಂತನೆಗೂ ಎದುರತಕ್ಕವರಲ್ಲ. ನಡೆಯೋಣ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಸಹೋದರ, ಹೋಗೋಣ. ಯಾರು ನನ್ನನ್ನು ಕರೆಸಿದವರು?
ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ತಾಯಿ. ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರು ದುರ್ಯೋಧನನಿಂದ ಧರ್ಮಚಿತನ ಆಗುವುದಿಲ್ಲ. ತಾಯಿ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲಿಸುವೆನು. ಕೃಷ್ಣ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನನ್ನೊಡನೆ ಯುದ್ಧವನ್ನು ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ, ವೀರರ ರಥಿಗರ ಘೋಷದಲ್ಲಿ. ನನಗಿನ್ನು ಸಮಯವಿಲ್ಲ. ಬಾಂಬಳೆ ಎಲ್ಲ ಕೂದಾಕ್ಬಿಟ್ಟು ಕಣೆ, ಒಂದು ವಿಗ್ ಹಾಕ್ಬಿಡಪ್ಪ. ಬಂದ್ಸ ಸೀನ್ ಐತೆ ಅಷ್ಟೇ, ಬಂದ್ಬಿಟ್ಟು ಹಾಗೆ ಕೊಡ್ತಾನೆ, ಹಾಗೆ ಹೋಯ್ತಾನೆ. ಇಂತಹ ಬೆದರಿಕೆ ಮಾತುಗಳಿಂದ ಫಲವಿಲ್ಲ ಕೃಷ್ಣ. ಸಹೋದರ ಬಂದಿದ್ರು ಖಡ್ಗಗಳನ್ನು ಆಡಿಸು, ಎಲ್ಲೆಲ್ಲೂ ಕೃಷ್ಣ ಬಂಧಿಸು. ಎಲ್ಲೆಲ್ಲೂ ಕೃಷ್ಣನ ಮಾಯೆ.
ಮಾಡಬಹುದು ಪರಮಾತ್ಮ. ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಪರಮಾತ್ಮ ಹರೇ ಪಾವನ ಪಾಮರಾನೋಳು ಕೃಪೆಯ ತೋರಿದೆಯೇ ಸ್ವಾಮಿ ಪರಮಾತ್ಮ ಪಾಮರಾನೋಳು ಕೃಪೆಯ ತೋರಿದೆಯೇ ಸ್ವಾಮಿ ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಇಳೆಯೋಳು ಜಲ್ಮವ ತಿಳಿಯದ ಮನೋದನ ಪರಮಾತ್ಮ ಇಳೆಯೋಳು ಜಲ್ಮವ ತಿಳಿಯದ ಮನೋದನ ಲೋಲನೆ ಅತಿ ಪ್ರೇಮದಿನೇ ಕಾಯ್ವೆ ಪರಮಾತ್ಮ ಲೋಲನೆ ಅತಿ ಪ್ರೇಮದಿನೇ ಕಾಯ್ವೆ ಪರಮಾತ್ಮ ಹರೇ ಪಾವನ ನಾಮ ಶ್ರೀರಮಣಂ ಅಖಿಲ ಗುಣಗಣ ವಾರಿಧಿ ಸೋಮಂ ಸಮಸ್ತ ಜಗದಾನಂದೋ ಸಮಸ್ತ ಜಗದಾನಂದೋ ಹಿ ದಾರುಣಿಯೋಳ್ ನಿನಗೆ ನಾ ಸಮನೆ ಕುಲಹೀನ ನನು ನಾ ಕೃಷ್ಣ ಬಳಲಿದೆ ನೈ ಸ್ವಾಮಿ ಶರಣನ ಆಧರಿಸಲು ಪರಮಾತ್ಮ ಬಳಲಿದೆ ನೈ ಸ್ವಾಮಿ ಶರಣನ ಆಧರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವದೇವಾನೇ ಭಕ್ತಬಾಂಧವನೇ ಸ್ವಾಮಿ ಪರಮಾತ್ಮ ದೇವದೇವಾನೇ ಭಕ್ತಬಾಂಧವನೇ
ಪರಮಾತ್ಮ, ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮನೇ, ನಾನು ವೈರ್ಯ ಪಕ್ಷದವನೆಂದು ತಿಳಿದಿದ್ದರೂ ಕೂಡ ನನ್ನ ಇಷ್ಟು ದೂರ ಹೇಗೆ ಕರೆತಂದೆ ದೇವ? ಕರ್ಣ, ನೀನು ವೈರ್ಯ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಕುಂತಿದೇವಿಯ ಜ್ಯೇಷ್ಠ ಪುತ್ರ ಕರ್ಣ. ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ನೀನು ಮೊದಲೇ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯೋದಕ್ಕೋಸ್ಕರವಾಗಿ ಈ ರೀತಿ ಮಾತನಾಡುತ್ತಿರುವೆಯಾ ಮಾಧವ? ಸತ್ಯವೆಂದು ನಂಬಲೆ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಅವಸ್ಥೆಯಲ್ಲಿದ್ದಾಗ ದೂರ್ವಾಸ ಮನೆಗಳಿಂದ ಹಾಯ್ದ ಮಂತ್ರಗಳನ್ನು ಉಪದೇಶವಾಗಿ ಅವು ಫಲಿಸುವವು ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ತಿಳಿಸಿದಿ. ಲೋಕಾಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತಿಳಿಸುತ್ತಿದ್ದರು. ಆನಂತರ ಸೂರ್ಯ ಕೈಗೆ ಸಿಕ್ಕಿ ಅವರ ಪಾಲನೆ ಪೋಷಣೆಗಳಲ್ಲಿ ಬೆಳೆದು ಈಗ ದುರ್ಯೋಧನ ಆಸನದಲ್ಲಿ ಪರಮಾತ್ಮ, ಪರಮಾತ್ಮ, ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವು. ಅವರಿಂದಲೂ ಸಾಮಂತ ರಾಜ್ಯದಿಂದಲೂ ಓಲೈಸಿಕೊಳ್ಳುತ್ತಾ ದಿನಾವತಿ ರಾಜಸಿಂಹಾಸನದ ಮೇಲೆ ಕುಳಿತು ರಾಜಭಾರ ಮಾಡುವಂತೆ ಬಾಕರ್ಣ. ಪರಮಾತ್ಮ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಕುಂತಿದೇವಿಯೇ ನನ್ನ ತಾಯಿ. ಕೃಷ್ಣ, ಇದು ನಿಜವಾಗಿಯೂ ಸತ್ಯದ ಸಂಗತಿಯೇ? ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನ ಅಣೆವು ನಿನ್ನ ಜನ್ಮ ವೃತ್ತಾಂತ ಸತ್ಯ
ನನ್ನ ದುರ್ವಿಧಿಯೇ ಎಷ್ಟೊಂದು ವಿಧವಾಗಿ ಕಾಡಿಸುತ್ತಿರುವೆ ದೇವಾ. ದೇವಾ ಶೋಧನೆಯೇ ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಪರಮಾತ್ಮ ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನ ಅಪನಿಂದೆಯಲು ಬೆಂದೆ ಇಂದು ವದನ ಅಪನಿಂದೆಯಲು ಬೆಂದೆ ಬಂದು ವಿಮೋಚನ ಮಾರ್ಗವನರಿಯದೆ ಪರಮಾತ್ಮ ಬಂದು ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇ ಜನುಮಗರ ಸತ್ಯದ ಆಂತರ್ಯವರಿತು ಪರಮಾತ್ಮ ಜನುಮರ ಸತ್ಯದ ಆಂತರ್ಯವರಿತು ಜನುಮದಾತೆಯೇ ನಿರ್ದಯವರಿತು ದೇವಾ ಒಂದು ಕಡೆ ಆಸೆ ಬಿಟ್ಟು ಆದರ್ಶಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ಸಂಬಂಧವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು ಯಾರನ್ನು ಸೇರಲಿ?
ಯಾರನ್ನು ತ್ಯಜಿಸಲಿ, ಒಂದು ದಿಕ್ಕೇ ಚೋತದಂತಾಯ್ತಲ್ಲ ದೇವಾ. ಪರಮಾತ್ಮ ಪರಮಾತ್ಮ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತಿಳಿಸಬೇಕು, ಇನ್ನೇ ನಿರ್ಧಾರ ಮಾಡು. ಪರಮಾತ್ಮ ನಿನ್ನ ತಾಯಿಯಾದ ಬುದ್ಧಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರು ಅವನನ್ನು ನೋಡಿದರೆ ನನಗೆ ಮರುಕುತ್ತಾಗುವುದು ಎಂದು ಹೇಳುತ್ತಲಿದ್ದರು. ಇದೀಗ ತಾನೇ ನಿನ್ನ ಜನನಿಗೆ ನಿನ್ನ ಜನ್ಮವೃತ್ತಾಂತವನ್ನು ತಿಳಿಸಿಕೊಂಡರು. ಹಾಗೆಯೂ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಅಲ್ಲಿಗೆ ಹೋಗು. ಪರಮಾತ್ಮ ಸಂತೋಷದಿಂದ ಬರುವ ಹಾಗೆ ಇಲ್ಲ ದೇವ, ಆಕೆ ಮನಸ್ಸನ್ನು ನಯಿಸುವುದಿಲ್ಲ ದೇವ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ ಕರ್ಣ. ತಮ್ಮ ಚಿತ್ತ ಪ್ರಭು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳ್ತಕ್ಕವನಲ್ಲ. ಪಾಂಡವರು ನನ್ನ ಸಹೋದರರೆಂದರೇನು? ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಕುಂತಿದೇವಿಯು ನನ್ನ ತಾಯಿ. ಇದುವರೆಗೂ ಬಂಧು ವರ್ಗದವರು ಯಾರೆಂಬುದನ್ನೇ ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಇದೆಂಥ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಕೈಯಾರೆ ನಾನೇ ಕೊಲ್ಲಲೇ? ಹೇ ಪಾಂಡುಕುಮಾರನಾಗಿ ಹುಟ್ಟಿ ಪಾಂಡುಕುಮಾರನನ್ನೇ ಕೊಲ್ಲಲೇ ಹೊರಟಿರುವೆಯಲ್ಲೋ? ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ ದುರದೋಳ್ ತಮ್ಮಂದಿರನ್ನ ಕೊಲ್ಲದೆ ಕೊಲದ ಬಿಟ್ಟೊಡೆ ಕೌರವೇಂದ್ರ ಸಿರಿ ಸುರಿ ಸಂಪತ್ತಿನಿನ್ ಬಾಳ್ವನೇ ಚಲದಿನ್ 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 ಪಾರ್ಥನ ರುಂಡವಂ ತರಿದು ಛಲದಿನ್ ಪಾರ್ಥನ ರುಂಡವಂ ತರಿದು ಮಮ ಸ್ವಾಮಿಗೆ ನನ್ನ ಸ್ವಾಮಿಗೆ ಆನಂದವಂ ಸೈಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾನ್ ತುತ್ತಾಗಲೇ